ಫ್ರೆಂಡ್ಸ್ಗಳನ್ನೆಲ್ಲ ಇನ್ವೈಟ್ ಮಜ್ಜಾ ಮಾಡ್ತಾರೆ ಸರ್, ಮಜ್ಜಾ ಮಾಡ್ತಾರ್ರಿ. ಅಲ್ಲ ಅದೇ ನಮ್ಮ ಪ್ರಶ್ನೆ ಅದೇ ಪ್ರಶ್ನೆ ಸಂಭ್ರಮಿಸ್ಬೇಕಂತ ಮಾಡಬಹುದಾ ಅಂತ. ಮಾಡ್ಬೋದು. ಸರಿ, ಕೆಲವರು ಬೇರೆಯವ್ರ ಮನೆಯಲ್ಲಿ ಈ ತರದ ಪಿತೃಪಕ್ಷದ ಊಟಗಳಿಗೆ ಹೋಗಬಾರ್ದು ಅಂತ ಹೇಳ್ತಾರೆ, ಅದು ಹೌದಾ ಇಲ್ವಾ ಅಂತ. ಆಕ್ಚುಲಿ ಏನು ಗೊತ್ತಾ, ನಾವು 100% ಅಲ್ಲಿ ಮನಸ್ಸನ್ನು ಕೊಡೋಕ್ಕಾಗಲ್ಲ ಅಂತ ಬೇರೆ ಕರಿಬಾರ್ದು ಅಂತ ಹೇಳೋದಷ್ಟೇ. ಅಂದ್ರೆ ಮನಸ್ಸು ಕೊಟ್ಟು ಊಟ ಮಾಡೋದಂದ್ರೆ ಹೆಂಗೆ ಸರ್ ಅದು? ಅಂದರೆ ನಾವು ನಮ್ಮ ಪೂಜೆ ವಿಧಾನದಲ್ಲಿ ನಾವೊಂದು ಗ್ರಹಿಸ್ಬೇಕಲ್ಲ. ಈಗ ಗ್ರಹಿಸೋದೇ ಪೂಜೆ. ಪೂಜೆ ಅಂದ್ರೆ ಏನು ಹೇಳಿ, ಈಗ ಯಾರೋ ಪುರೋಹಿತರು ಕರಿತೀವಿ, ಒಂದು ಪೂಜೆ ಮಾಡಿಸ್ತೀವಿ, ಯಾವುದಕ್ಕೆ ಪೂಜೆ ಮಾಡಿಸ್ತೀವಿ, ಯಾವುದೋ ಒಂದು ವಿಚಾರಕ್ಕೆ ಪೂಜೆ ಮಾಡಿಸ್ತೀವಿ. ಮನೇಲಿ ಏನೋ ಒಂದು ಯಾರಿಗೂ ಹುಷಾರಿಲ್ಲ ಅಥವಾ ಯಾರಿಗೂ ಪದೇ ಪದೇ ಹುಷಾರಿಲ್ಲ, ಮೃತ್ಯುಂಜಯದ ಸಂಬಂಧಪಟ್ಟಂತ ಪೂಜೆ ಮಾಡಿಸ್ತೀವಿ. ನಾವಲ್ಲಿ ಏಕಾಗ್ರತೆ ಕೊಟ್ಟು ಕುತ್ಕೊಂಡಿರ್ತಾನೆ, ನಮಗೆ ಅದ್ರ ಬಗ್ಗೆ 100% ರಿಸಲ್ಟ್ ಸಿಗೋದು. ಆ ಪ್ರೆಸೆನ್ಸ್ ಕೊಡೋಕ್ಕಾಗಲ್ಲ ಅಂತ ಬೇರೆಯವ್ರು ಇನ್ವೈಟ್ ಮಾಡಬಾರ್ದು ಅಂತ. ಅದು ಬಿಟ್ಟರೆ ಬೇರೆ ಏನು ರೂಢಿಗತವಾಗಿ ಏನೂ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು, ತುಂಬ ಜನ ಬರ್ತಾರೆ. ಕೆಲವು ಹಳ್ಳಿಗಳಲ್ಲಂತೂ ಇದನ್ನ ಸಂಭ್ರಮಿಸ್ತಾರೆ ಸರ್, ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಸಂಭ್ರಮಿಸ್ತಾರೆ, ಮತ್ತು ಅವ್ರು ಚೆನ್ನಾಗೇ ಇದ್ದಾರೆ. ಸೊ ಯಾರು ಕ್ರಮಬದ್ಧವಾಗಿ ನಡ್ಕೊಂಡು ಹೋಗಿರ್ತಾರಲ್ಲ ಅವ್ರಿಗೇನು ಸಮಸ್ಯೆ ಇರಲ್ಲ. ಯಾರು ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರಲ್ಲ, ಅಮಾವಾಸ್ಯೆ ಸ್ವಲ್ಪ ಹುಷಾರಾಗಿರ್ಬೇಕು ಸಾಕು, ಅದೇ ಒಂದು ಪೂಜೆ ಇದ್ದಂಗೆ, ಅದೇ ಧ್ಯಾನ ಇದ್ದಂಗೆ. ಅಮಾವಾಸ್ಯೆ ಅಂತ ಗಾಡಿ ಹೊಡಿತಾನೆ, ಅಮಾವಾಸ್ಯೆ ಅಂತ ಊಟ ಮಾಡ್ತಾನೆ, ಅಮಾವಾಸ್ಯೆ ಅಂತ ನಿದ್ದೆ ಮಾಡ್ತಾನೆ, ಅಮಾವಾಸ್ಯೆ ಅಂತ ಜ್ಞಾನದಲ್ಲಿ ಇಟ್ಕೊಂಡಿರ್ತಾನೆ. ಏನೊಂದು ಬೇತಾಳ ಅಮಾವಾಸ್ಯೆ ಸುಮ್ಮನೆ ಏನ್ರಿ